ಜನ 10 ಜನ ಮಕ್ಕಳಿರೋರು. ಒಂದು ತಿಗ ತೊಳೆಯೋದಕ್ಕೆ ಒಂದೊಂದು ಹೇಳವು. ಹಿಂದೆ ನಾಯಿ ಕಲ್ತಿಗ ನೆಕ್ಸೋರು ಏನು ಹೇಳಿ ನೆನಪಿದೆಯಾ? ನಿಮ್ಮ ತಿಗ ನೆಕ್ಸಿದಾರ ಹಳ್ಳಿಲಿ ಇಲ್ವಾ? ಇಲ್ಲ. ಏನು ಮಗ ಚೆನ್ನಾಗಿದೆಯಲ್ಲ? ಹಾಂ 1000 ರೂಪಾಯಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಅದು ನಂದು. ಇವತ್ತು ಗುರುಜಿನ ಕಿಡ್ನಾಪ್ ಮಾಡ್ತಾ ಇದೀವಿ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಈಗ ಇನ್ನೊಂದು ನ್ಯೂಸ್ ಏನ್ ಗೊತ್ತಾ ಗುರುಗಳೇ, ಹುಡುಗರೆಲ್ಲ ಆಲ್ಮೋಸ್ಟ್ ಸಿಂಗಲ್ ಆಗಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಹುಡುಗರೆಲ್ಲ ನನ್ನೊಂದು ಪ್ರಕಾರ ಸರ್, ಇನ್ನೊಂದು 10 ವರ್ಷ ಅವರೇ ಸರ್, ಯಾರ್ಯಾರು ಮದುವೆ ಆಗಲ್ಲ. ಅಲ್ಲ, ಏನಕ್ಕೆ ಇವಾಗ ಹಿಂಗಾಗ್ತಾ ಇರೋದು? ಯಾಕೆ ಬೇಕು ಸರ್? ಯಾಕೆ ಬೇಕು? ಇನ್ನೊಂದು 10 ವರ್ಷ ಅವರೇ ಸರ್, ಮದುವೆ ಕಾನ್ಸೆಪ್ಟೇ ಹೋಗ್ಬಿಡುತ್ತೆ. ಯಾಕಂದರೆ ಜಗತ್ತಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸಮ ಈಕ್ವಲ್ ಬಂದಿದೆ. ನಾನು ಯಾಕೆ ಮದುವೆ ಮಾಡ್ಕೊಂಡು ಒಬ್ಬರ ಮೇಲಿದ್ದು ಜಗಳ ಆಡ್ಕೊಂಡು ಒದಾಡ್ಬೇಕು? ಒಂದು ಮಗು ಬೇಕು ಪ್ರಕೃತಿಗೆ. ಗೌರ್ಮೆಂಟಲ್ಲಿ IF ಮಾಡಿಸ್ಕೊಂಡು ಎತ್ಕೋಬೋದು. ಸಂಸಾರ ಯಾಕೆ ಮಾಡ್ಬೇಕು ಅಂತಾರೆ ಏನೇಳಿ? ಒಳ್ಳೆ ಪ್ರೀತಿ ಕೊಡೋದಕ್ಕೆ ಇವಾಗೇನು ಫೋನಲ್ಲಿ ಪ್ರೀತಿ ಮಾಡ್ತಾರಪ್ಪ, ರಿಯಲಾಗಿ ಪ್ರೀತಿ ಮಾಡೋದು ಕಮ್ಮಿ ಆಗಿದೆ. ಫೋನಲ್ಲೇ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಗಿದ್ದೀರಾ ಅಂತಾರೆ, ಎದುರುಗಡೆ ಏನು ಕೇಳಕ್ಕೆ ಜಗಳ ಆಡ್ತಾರೆ. ಎದುರುಗಡೆ ಬಂದರೆ ಜಗಳ, ಫೋನಲ್ಲಿ ಬಂದರೆ ಲವ್. ಇವಾಗ ಮುಂದಿನ ದಿನಗಳಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ನಾವು ಅವಾಗೆಲ್ಲ ಕೇಳ್ತಿದ್ವಲ್ಲ, ಹೆಣ್ಮಕ್ಳನ್ನ ಸಾಯಿಸ್ತಾ ಇದಾರೆ, ವರದಕ್ಷಿಣೆ ಕಿರುಕುಳ ಹಂಗೆ ಹಿಂಗೆ ಅಂತ. ಇವಾಗ ಕಾಲನೇ ಚೇಂಜ್ ಆಗ್ಬಿಟ್ಟಿದೆ. ಇನ್ನು ಮದ್ವೆನೇ ಆಗಿಲ್ಲ, ಅಷ್ಟು ಬೇಗನೆ ಹುಡುಗನ ಸಾಯಿಸೋದಂತೆ. ಇವಾಗ ಉಲ್ಟನೂ ಆಗೈತೆ ಸರ್. ಏನಾಗುತ್ತೆ ಗೊತ್ತಾ ಸರ್, ಅವು ಒಂದು ಪ್ರಪಂಚ ಚೇಂಜ್ ಆಗ್ತೈತೆ, ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕು. ಕಾರಣ ಏನು? ಕಾರಣ ಪ್ರಪಂಚಕ್ಕೆ ಅತಿ ಹೆಚ್ಚು ದೇವ್ರ ಜ್ಞಾನ ಕೊಡ್ತಾವನೆ, ಬುದ್ಧಿ ಕೊಡ್ತಾವನೆ. ಹಂಗಾಗಿ ಅತಿ ಹೆಚ್ಚು ಈಗ ಅಮೃತವನ್ನು ರಾಕ್ಷಸ ಕೈಗೆ ಕೊಟ್ಟಾಗ ವಿಷ್ಣು ಹೆಂಗೆ ತೊಂದರೆ ಆಯಿತು, ಇವತ್ತೆಲ್ಲ ಸ್ವರ್ಗನೇ ಕೈಗೆ ಸಿಗ್ತಾ ಇದೆ ಏನು ಹೇಳಿ. ಹಾಗಾಗಿನೇ ಜಗತ್ತಿನಲ್ಲಿ ದುಡ್ಡು ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲ ಹೋಗಿದೆ ಸರ್. ಹಿಂದೆ 6 ಜನ 10 ಜನ ಮಕ್ಕಳಿರೋರು. ಒಂದು ತಿಗ ತೊಳೆಯೋದಕ್ಕೆ ಒಂದೊಂದು ಹೇಳವು. ಹಿಂದೆ ನಾಯಿ ಕಲ್ತಿಗ ನೆಕ್ಸೋರು ಏನು ಹೇಳಿ ನೆನಪಿದೆಯಾ? ನಿಮ್ಮ ತಿಗ ನೆಕ್ಸಿದಾರ ಹಳ್ಳಿಲಿ ಇಲ್ವಾ? ಇಲ್ಲ. ನೀವು ಯಾವ ಊರು? ಅರಸೀಕೆರೆ. ಸರ್ ನಮ್ಮೂರು ಹಾಸನ. ಹಿಂದೆ ನಾಯಿ ಯಾರಾದ್ರು ಏತ್ರೆ ನಾಯಿ ತಗೊಂಡ್ ತೊಳೆಯಕತ್ತಾರೆ. 10 ಜನ ಮಕ್ಳಿಗೆ ಹೇಳ್ತಾರೆ ನೀರು ನಮ್ಮ ಬಾಯಿ ಹೊತ್ತು ಬರ್ಬೇಕಾಗದು. ಇವಾಗ ಇಂತರ ಮನೆ ನೀರಿನ ಕೊರತೆಯಿಂದ ಆಗಿಂದಾಗೆ ನಾಯಿ ಕದ್ಬಿಟ್ರೆ ನಾಯಿ ನೆಕ್ಕಿ ಹೋಗ್ಬಿಡುತ್ತೆ ಜನ ತೊಳಿತಾ ನೀರು. ಸ್ಕೂಲಿಗೆ ಸರ್ ಅವಾಗೆಲ್ಲ ಚಡ್ಡಿ ಹಾಕಿದ್ರೆ ಬಂದಿರೋ ಇದೆಲ್ಲ ನಾವು ನೋಡಿದ್ದೀವಿ. ಚಡ್ಡಿಗೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಚಡ್ಡಿಗೆ ಅಕ್ಕೆ ಬಂದರು ಇದನ್ನರು ನೋಡಿದ್ದೀವಿ. ಇವಾಗ ಹಂಗಿದ್ಯಾ? ಹಂಗಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಅದು ಹೆಂಗೆ ಈಗ ಮದ್ವೆ ಆಗಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ? ನಾವಂತೂ ಮದ್ವೆ ಆಗಿದ್ದೀವಿ. ನೀವಾಗಿದ್ರೆ ಆಗಿಲ್ವೇ? ನಂದಿನ ಆಗಿಲ್ಲ. ಭಯ ನನಗೆ. ನಿಮಗೆ ಭಯ ಇದ್ರೆ ನಿಮ್ಮ ಪರ್ಸನಲ್. ನನ್ನ ಕತೆ ಮುಗಿದೈತೆ. ನನಗೆ ನಮ್ಮಂತ ಯುವಕರಿಗೆ ನೀವು ಗುರುಗಳು ನಮಗೊಂದು ದಾರಿ ತೋರಿಸ್ಬೇಕು. ಈಗ ಮದ್ವೆ ಆದ್ರೆ ಒಳ್ಳೇದಾ, ಮದ್ವೆ ಆಗ್ತಿದ್ರೆ ಒಳ್ಳೇದಾ, ಹಿಂಗೆ ಇದ್ಬಿಟ್ರೆ ಒಳ್ಳೇದಾ? ನನ್ಗೆ ಮದ್ವೆ ಆಗದ್ ಬೇಡ ಅಂತ ಒಪಿನಿಯನ್. ಇವ್ನ್ಗೆ ಆಗಕ್ಕೆ ಇಷ್ಟ ಇದೆ, ಬಟ್ ಭಯ ಎಲ್ಲಿ ಮೂಟೆ ತುಂಬ್ತಾರೆ ಅಂತ. ಅದು ನನಗೆ ಗೊತ್ತಿಲ್ಲ ಸರ್. ನಮ್ಮಂಥವ್ರ ಬೈಲ್ ಅಂಥ ಪದಗಳು ಯೂಸ್ ಮಾಡಿದಾಗ ಅದೊಂಥರ ತಪ್ಪಾಗುತ್ತೆ. ಅಷ್ಟು ಮಾತ್ರ ಹೇಳ್ಬಲ್ಲೆ ಸರ್. ಮೂಟೆ ತುಂಬಿಸ್ಕೊಳಕ್ಕೆ ಹಣ ಬರೋದಿಲ್ಲ. ನಾವು ಹೇಳೋದು ಜ್ಯೋತಿಷರೇ ಹೇಳೋದು. ನಾವು ಸಾಕಷ್ಟು ಪ್ರೆಡಿಕ್ಷನ್ ಕೊಡ್ತೀವಿ ಸರ್. ಅಷ್ಟರಲ್ಲಿ ಒಬ್ಬೊಬ್ಬರು ಜಾತಕನ ಹೇಳಿದಾಗ ನೊಂದ್ಕತ್ತ. ನನ್ನ ನಿನ್ನೆ ಮೊನ್ನೆಲ್ಲ ನಂದು ನೋಡಿ ಸರ್. ಇವಾಗ ನಾವೆಲ್ಲ ನೋಡಿದ್ದೀವಲ್ಲ, ಇದೆಲ್ಲ ರೀಲ್ ಮಾಡೋರು ಇವರೆಲ್ಲ ಇದ್ದಾರಲ್ಲ ಸರ್, ಅವ್ರಿಗೆಲ್ಲ ಅಷ್ಟು ಮಾಡೋಕ್ಕೂ ದುಡ್ಡು ಇರೋಕ್ಕಿಲ್ಲ. ಹೆಂಗೋ ಮೊಬೈಲಲ್ಲಿ ಮಾಡಿ ಹಾಕಿ ಬಿಡ್ತಾರೆ. ನಮ್ಮ ಹತ್ರ ಬಂದು ಕೇಳೋಷ್ಟು ಇರೋಕ್ಕಿಲ್ಲ. ಇವಾಗ ಬೆಂಗಳೂರಲ್ಲಿ ಒಂದು ಹೋಟ್ಲ್ ಇರುತ್ತೆ, ಒಂದು ಜಾಗ ಇರುತ್ತೆ, ತಗೋಣಕ್ಕೂ ದುಡ್ಡು ಬೇಕು ಸರ್. ಯಾವ ಜಾಗ ಮಾರಲ್ಲ? ಸದಾಶಿವನಗರ ಮಾರಲ್ವಾ? ಮಾರಬೇಕು. ಅಲ್ಲಿ ಸದಾಶಿವನಗರ ಮನೆ ತಗೋಬೇಕು, ನಾನು ಅಷ್ಟು ದುಡ್ದಿರ್ಬೇಕು. ಇಲ್ಲ ಈ ಊರಾಚೆ ತಗೋಬೋದು, ನಾಗರಬೈಲು ತಗೋಬೋದು, ಇಲ್ಲ ಎಲ್ಲಾರು ತಗೋಬೋದು. ಅವ್ರವ್ರ ಕ್ಯಾರೆಕ್ಟ್ರನ್ನ ಆ ಥರ ನನಗೆ ಅದಕ್ಕೂ ಸಂಬಂಧ ಇರೋಲ್ಲ ನೋಡಿ. ಒಟ್ಟಿನಲ್ಲಿ ಒಂದು ಆರ್ಯವರ್ಧನ್ ಒಬ್ಬ ಕರ್ನಾಟಕದಲ್ಲಿ ಒಬ್ಬ ಹೀರೋ ಅಲ್ಲ, ಸಿನಿಮಾ ಮಾಡಿಲ್ಲ, ದೊಡ್ಡ ರಾಜಕಾರಣಿ ಅಲ್ಲ, ಇಲ್ಲ ಯಾವುದೂ ದೇವಸ್ಥಾನಕ್ಕೆ ಟಾಸ್ಟಮ್ಮ ನಡೆಸಿಲ್ಲ. ಒನ್ ಆ್ಯಂಡ್ ಓನ್ಲಿ ನ್ಯೂಮರಾಲಜಿ, ಅಸ್ಟ್ರಾಲಜಿ ಆಲ್ ಓವರ್ ಕರ್ನಾಟಕದಲ್ಲಿ ಯಾರ್ಯಾರು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಇದೆಯೋ ಎಲ್ಲರಿಗೂ ಆರ್ಯವರ್ಧನ್ ಏನು ಹೇಳಿ. ಈಗ ನೀವು ಈಗ ಹೆಂಗಾಗುತ್ತೆ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ರಾತ್ರಿ ನಾನು ಫೇಮಸ್ ಆಗ್ಬಿಡ್ಬೇಕು, ರಾತ್ರಿ ವೈರಲ್ ಆಗ್ಬಿಡ್ಬೇಕು. ಅಲ್ಲ, ನಿಮಗೆ ಹೇಳ್ತಿಲ್ಲ, ಈ ಕೆಲವು ಜನಗಳೆಲ್ಲ ಇದ್ದಾರೆ, ರಾತ್ರಿ ನಾನು ವೈರಲ್ ಆಗ್ಬಿಟ್ರೆ ನೆಕ್ಸ್ಟ್ ಫೇಮಸ್ ಆಗ್ಬಿಡ್ತೀನಿ ಅನ್ನೋ ಒಂದಷ್ಟು ಭ್ರಮೆಲ್ ಬದುಕ್ತಾ ಇದ್ದಾರೆ ಇವಾಗಿನ ಯಂಗ್ಸ್ಟರ್ಸ್ಗಳು. ನಾನೊಂದು ಹೇಳ ಸರ್, ನಾನು ಅಸ್ಟ್ರಾಲಜಿಯಿಂದ ಮಾತಾಡ್ತೀನಿ. ಅಲ್ಲ, ಈ ಜನರಲ್ ಟಾಪಿಕ್ ನಾನು ಮಾತಾಡ್ತಿರೋದು. ಈ ತರ ಒಂದಷ್ಟು ಭ್ರಮೆಲ್ ಇವಾಗಿನ ಯುವಕರು ಬದುಕ್ತಾ ಇದಾರಲ್ಲ, ಮುಂದಿನ ದಿನಗಳಲ್ಲಿ ಇದೆಲ್ಲ ಹೆಂಗೆ ಚೇಂಜ್ ಆಗುತ್ತೆ, ಯಾವ ಕಡೆ ಹೋಗ್ತಾ ಇದಾರೆ ನಮ್ಮ ಯುವಕರು ಅಂತ ನನ್ನ ಪ್ರಶ್ನೆ ಸರ್. ನೋಡಿ, ಸರ್ಕಾರನೇ ಸಿಗರೇಟ್ ಸೇದಬೇಡಿ ಅಂತ ಪಿಕ್ಚರಲ್ಲಿ ತೋರಿಸ್ತಾರೆ. ಪಿಕ್ಚರಲ್ಲಿ ಸ್ಟಾರ್ಟಿಂಗ್ ಸಿಗರೇಟ್ ಸೇದಬೇಡಿ, ಕ್ಯಾನ್ಸರ್ ರೋಗ ಬರುತ್ತೆ ಅಂತ ಇಂಟ್ರೋಲಿ ಬಿಟ್ರೆ ಅದನ್ನೇ ಮಾಡ್ತಾ ಇರ್ತಾರೆ.
ನಮ್ಮ ಜನಕ್ಕೆ ನಾವು ಉತ್ತರ ಕೊಡೋಕೆ ಅದಲ್ಲ. ಅಂದರೆ ನಾನು ನನ್ನ ಪ್ರೋಗ್ರಾಮ್ ಒಬ್ರು ಯಾರೋ ಒಬ್ರು ನೋಡಿದರೆ ಒಂದು 2 ಮಾತಾರು ಕೂಡ ಅವ್ನಿಗೆ ಅಸ್ಟ್ರಾಲಜಿ ಒಳ್ಳೇದಾಗಬೇಕು. ಅವ್ನು ಇನ್ಕಾರ ಅಳವಡಿಸ್ಕೊಂಡು 100%. ನಾವೆಲ್ಲ ಬೆಂಗಳೂರಿಗೆ ಬಂದಾಗ ಸರ್ ಮೆಜೆಸ್ಟಿಕಲ್ ಪೇಪರ್ ಹೊಚ್ಕೊಂಡು ಮಲಗಿದ್ವಿ ಸರ್. ಪೇಪರು ಮೆಜೆಸ್ಟಿಕಲ್ ಮಲಗಿ ತಾಯಿ ಇಲ್ಲ, ತಂದೆ ಇಲ್ಲ, ವಿದ್ಯೆ ಇಲ್ಲ, ಈ ಥರ ಕಟ್ಟಿ ಕೆಲಸ ಮಾಡಿ ಬೇಕಲ್ಲಿ ಕೆಲಸ ಮಾಡಿ ಎಲ್ಲ ಮಾಡಿ ಜೀವನ ಕಟ್ಟಿದ್ದೀವಿ. ಏನು ನನಗಿಂತ ಕಡು ಬಡವರು ಇನ್ನಾರಿದ್ದಾರೆ, ಅಪ್ಪ ಅಮ್ಮ ಇಲ್ಲ, ವಿದ್ಯೆದು ಕೆಲಸ ಮಾಡಿಲ್ಲ. ಬೇರೆಯವರೆಲ್ಲರೂ ವಿದ್ಯೆ ತಗೊಬರ್ತಾರೆ, ಸರ್ಟಿಫಿಕೇಟ್ ತಗೊಬರ್ತಾರೆ, ಅವ್ರು ಓದಿದ್ದು ಸರ್ ನಂಗೆ ಈ ಕೆಲಸ ಗೊತ್ತು ಕೊಡಿ ಅಂತ. ಏನೂ ಗೊತ್ತಿಲ್ಲದೇ ಕಸ ಗುಡಿಸ್ಕೊಂಡು ಈ ಹುಡುಗ ನೋಡಿ ಗುಡಿಸ್ತಾನೇನು, ಇವ್ನು ನೋಡಿ ಪೇಪರ್ ಇದ್ದಾನೆ, ಇವನು ನನಗೆ ಪರಿಚಯ, ಇವ್ನು ಯಾರು ನೋಡಿ, ಅವ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಅವ್ನು ನಂಗೆ ನಮ್ಗೆ ಇದ್ದಾರೆ ಎಲ್ಲರೂ ಪರಿಚಯ. ಏನು ಮಗ ಚೆನ್ನಾಗಿದೆಯಲ್ಲ? ಹ್ಞೂ 1000 ರೂಪಾಯಿ ಕೊಡು. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾಳೆ ಕೊಡ್ತೀನಿ ಬಿಡು. ಆಯ್ತು ಬಿಡು, ವ್ಯಾಪಾರ ಮಾಡು. ದೇವ್ರು ತೋರಿಸ್ತಾ ದೇವ್ರು ತೋರಿಸ್ತಾ ಇಲ್ಲ, ದೇವ್ರು ಇದೇನೆ ಅಂದಲ್ಲ. ಯಾಕೆ ನಮ್ಮ ಅಪ್ಪ ಅಮ್ಮ ನಾಣೆ ಅಂತ ಮಾಡಿ ನಿಮ್ಮ ಅಪ್ಪ ಅಮ್ಮ ಕರೀತಾರಲ್ಲ, ಇದು ಬೇರೆ ಕಾರ್ ನಂದಲ್ಲ. ಹಾಂ ನಂದಲ್ಲ, ಹಿಂಗಡೆ ಬರ್ತೈತೆ ಒಳ್ಳೇದಾಗಲಿ. ನಾನು ತಗೋನಕ್ಲಿ ನೀನು ಮಾತಾಡ್ಸಕ್ಕೆ ಕರೀತಾ ಇದಕ್ಕೆ ಒಳ್ಳೇದಾಗಲಿ, ವ್ಯಾಪಾರ ಮಾಡಿ ಹೋಗು. ಹಿಂದ್ಗಡೆ ಇದೆ ಅದು ನಂದು. ಇವತ್ತು ಗುರುಜಿನ ಕಿಡ್ನಾಪ್ ಮಾಡ್ತಾ ಇದೀವಿ. ಚಾಮರಾಜ್ ನೋಡಿ ಕಿಡ್ನಾಪ್ ಒಳ್ಳೇದಾಗಲಿ ನೋಡಿ. ಇಷ್ಟು ಅಭಿಮಾನ ಇದು ಯಾರಿಗಿದೆ ಸರ್? ಇಷ್ಟು ಅಭಿಮಾನ ಬ್ಯಾಂಗ್ಳೂರು ಹೊಸದು ಅನ್ಸುತ್ತೆ ನೀವು ಬಂದಾಗ. ಇವತ್ತು ಹೆಂಗಿದ್ದಾರೆ ಅದೇ ಫುಟ್ಪಾತಲ್ಲಿ ನನ್ನ ಜನಗಳು ಅವ್ರ ಹತ್ರ ವಿಶ್ವಾಸವಾಗಿದ್ದೀನಿ. ಅವ್ನು ಯಾರು ವಿಶ್ವಾಸ, ಅವ್ನು ದುಡ್ಡಿಲ್ಲ ಕೊಡಿ ಅಂತ ಕೇಳೋ ದುಡ್ಡು ಕೊಡ್ತೀನಿ. ಒಂದು ದುಡ್ಡಿಲ್ಲ ಸಾಕು ಕೊಡಿ ಸ್ವಲ್ಪ ತಾಳಿಟ್ಕೊಳ್ಳ ಅಂತೀನಿ. ಇಷ್ಟು ಸಂಪಾದನೆ ಮಾಡಿದ್ದೀವಿ. ಗುರುಜಿ ಏನ್ ಗೊತ್ತಾ, ಒಂದು ಪರ್ಸನಲ್ ಕ್ವಶನ್. ಇವಾಗ ನೀವು ಅಸ್ಟ್ರಾಲಜಿ ಕಲ್ತಾದ್ಮೇಲೆ ನಾನು ಎಲ್ಲೂ ಕಲ್ತಿಲ್ಲ, ಗಾಡಿ ಬಿಡು ನಿಮಗೆ ಹಂಗೆ ಯಾರು ಗುರುಗಳೆಲ್ಲ. ಇವಾಗ ನಿಮ್ಮ ಬಗ್ಗೆ ನೀವೇನಾದ್ರೂ ಪ್ರಿಡಿಕ್ಟ್ ಮಾಡ್ಕೊಂಡಿದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ನಾನು ಹಿಂಗಿರ್ತೀನಿ, ಹಿಂಗೆ ನಾನು ಬಾಳ್ತೀನಿ, ಬದುಕ್ತೀನಿ ಅಂತ? ಸಾವನ್ನು ಕೂಡ ಮಾಡಿಟ್ಟಿದ್ದೀನಿ. ಹೌದಾ? ಆಮೇಲೆ ನನಗೆ ಹಿಂಗೆ ಆಗುತ್ತೆ, ಈ ಟೈಮಲ್ಲಿ ಮಾರ್ಕೆಟ್ ಬರುತ್ತೆ, ಈ ಟೈಮಲ್ಲಿ ಮಾರ್ಕೆಟ್ ಬರಲ್ಲ, ಎಲ್ಲ ಗೊತ್ತು. ಆದ್ರೆ ಆ ಟೈಮಲ್ಲಿ ಏನಾದ್ರು ಎಚ್ಚೆತ್ಕೋಬೋದಾ? ಎಚ್ಚೆತ್ಕೊತೀನಿ. ಆಗತ್ತಾ? ಇಲ್ಲ, ಈಗ ನೀವು ದೇವ್ರು ಏನು ಬರ್ದಿದಾನೋ ಅದೇ ಆಗ್ಬೇಕು ಅಂತಂದ್ರೆ ದೇವ್ರು ಅಂತ ಅನ್ನಲ್ಲ ನಾನು. ಈ ಕಾನ್ಸೆಪ್ಟ್ ಒಂದು ಆಚೆ ಬರ್ಬೇಕು. ಗ್ರಹಗಳು ನಾನ್ ದೇವ್ರು ಅಂತ ತರಲ್ಲ. ಎಲ್ಲರಿಗೂ ದೇವ್ರಿದೆ, ಎಲ್ಲ ಧರ್ಮದವ್ರಿಗೂ ದೇವ್ರಿದ್ದಾರೆ. ಎಲ್ಲ ಧರ್ಮದವ್ರು ಗ್ರಹಗಳನ್ನ ಫಾಲೋ ಮಾಡ್ತಾರೆ. ನಾನು ದೇವ್ರ ಕಾನ್ಸೆಪ್ಟ್ ತರಲ್ಲ. ಹೇಳಿ, ನಾನು ತಿರುಪತಿಲಿ ಅರ್ಧ ಗಂಟೆ 1/4 ಗಂಟೆ ದೇವ್ರ ಮುಂದೆ ನಿಂತು ಹೇಳಿದ್ದೀನಿ. ಅಲ್ಲಿ ನೋಡೋದಕ್ಕೆ ಕಷ್ಟ. 1/4 ಗಂಟೆ ದೇವ್ರ ಮುಂದೆ ನಿಂತಿದ್ದೀನಿ. ನೆಮ್ತಾರೆಲ್ಲ ನೆಂಬಕ್ಕಲ್ ಜನ, ನಾನೇ ಭಯಪಡ ಕೇಳಿ ಅಲ್ಲಿ ನನ್ನ ಜೊತೆ ಹೇಳ್ತಾ ನಿಂತಿದ್ದಲ್ಲ ಒಬ್ರು ದೊಡ್ಡ ಆಫೀಸರ್ಗೆ ಗರ್ಭಗುಡಿಯಲ್ಲಿ. ಅವರೇ ದೊಡ್ಡ ಆಫೀಸರು, ಸೈಡಲ್ಲಿ ನಿಂತ್ಕೊಂಡು ಜೊತೆ ಹೇಳ್ತಾ ಇದ್ದೆ. ಹೇಳಿ. ಸೊ ಇವಾಗ ನಿಮ್ಮನ್ನ ನೀವು ಪ್ರಿಡಿಕ್ಟ್ ಮಾಡ್ಕೊಂಡಿದ್ದೀರಾ ಹೆಂಗಾಗುತ್ತೆ ಸರ್? ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ನನ್ನ ಲೈಫಲ್ಲಿ ಒಂದು ತಪ್ಪು ಮಾಡಲ್ಲ, ಒಬ್ರಿಗೆ ಮೋಸ ಮಾಡಲ್ಲ, ಒಬ್ರಿಗೆ ಅನ್ಯಾಯ ಮಾಡಲ್ಲ. ನನಗೂ ಒಂಚೂರು ಸಣ್ಣ ಪುಟ್ಟ ಆಸೆ ಇದೆ. ಇವಾಗ ಸಣ್ಣ ಪುಟ್ಟ ಆಸೆ ನಾನು ತಿಂತೈತೆ, ಬೇಡ ಅಂತ ಬಿಟ್ಟೆ. ಇನ್ನೇನು ನಮ್ಮಮ್ಮರು ಒಂದು ಸಣ್ಣ ಪುಟ್ಟದ ಒಂದು ಸಣ್ಣ ಪುಟ್ಟ ಒಂದು ತಪ್ಪು ಇರ್ಬೋದು, ಅಷ್ಟ್ಬಿಟ್ರೆ ಜೀವನನೇ ಇದೆ. ಬೆಳಿಗ್ಗೆ ಎದ್ದಾದರೆ ನಾನೊಬ್ಬ ಅಸ್ಟ್ರಾಲಜರ್ ಆಫೀಸು, ಒಬ್ಬ ರಿಯಲ್ ಎಸ್ಟೇಟ್ ಬರ್ತಾನೆ, ಕೆಟ್ಟವನು ಬರ್ತಾನೆ, ಒಳ್ಳೆನು ಬರ್ತಾನೆ, ಇವನ್ನೆಲ್ಲ ಇಟ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ನೋಡಲ್ಲ. ನಾಡಿಕಿನ ಲಿಟಿಗೇಷನ್ ಪ್ರಾಫಿಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನನಗೆ ಅದೆಲ್ಲ ಬೇಡದಲ್ಲ ವಿಷಯ. ನನಗೆ ಜನ ಬಂದು ನನಗೆ ಯಾವಾಗಲೂ ದೇವ್ರ ಹತ್ರ ಬೇಡದೆ ಅಂದರೆ ನನ್ನ ಹತ್ರ ಬಂದು ಕೇಳೋರಿಗೆ ಒಳ್ಳೇದಾಗಬೇಕು, ಅದನ್ನ ಮಾತ್ರ ಪರಿಹಾರ ಕೊಡ್ಬೇಕು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.